ಮಧು, ಇವಾಗ ಹೇಗಿದೆಯಾ? ಸ್ವಲ್ಪ ಆರಾಮಾಯ್ತಾ? ಬ್ಲಡ್ ಹಚ್ಚಿದ್ರಲ್ಲ, ಮೈಯ ಬ್ಲಡ್ ಕಡಿಮೆ ಆಗಿತ್ತಲ್ಲ, ಅದಕ್ಕೆ ಕೇಳಿದೆ. ಇವಾಗ ಸ್ವಲ್ಪ ನಿಂಗೆ ಆರಾಮ ಅನಿಸ್ತಾ ಇದೆಯಾ? ಹ್ಞೂ ಅದಕ್ಕೆ ಸ್ವಲ್ಪ ಆರಾಮಾಗಿದೆ. ಅದಕ್ಕೆ ಇವಾಗ ಹೋಳಿ ಹಬ್ಬ ಅಲ್ವಾ, ನನಗೂ ಹೋಳಿ ಹಬ್ಬ ಆಡಬೇಕು ಅಂತ ಅನಿಸ್ತಾ ಇದೆ ಅದಕ್ಕೆ. ಆದರೆ ನಾನು ನೋಡಿದ್ರೆ ಇಲ್ಲಿದ್ದೀನಿ, ಹೇಗದಕ್ಕೆ ಆಡೋದು? ನಂಗೆ ಬೇಜಾರಾಗ್ತಾ ಇದೆ ಅದಕ್ಕೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಹ್ಯಾಪಿ ಹೋಲಿ. ಪ್ಲೀಸ್ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ಅದೊಂದೇ ಕೇಳೋದು ನಾನು ನಿಮ್ಮನ್ನ, ಯಾಕಂದರೆ ಬೇರೆ ಏನು ಕೇಳೋಕ್ಕಿಲ್ವಲ್ಲ. ಸೊ ಹಾಗಾಗಿ 1,000 ಜನ ವೀಡಿಯೋಸನ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ. ಯಾಕೆ ವ್ಯೂಸ್ ನೋಡಿದ್ರೆ ಬರ್ತಾ ಇದೆ, ಬಟ್ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ. ಸೊ ಅದೇ ಬೇಜಾರಾಗ್ತಾ ಇರೋದು ನನಗೆ, ತುಂಬಾ ಬೇಜಾರಾಗ್ತಾ ಇದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರು ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೊಂದ್ಸರಿ ಎಲ್ಲರಿಗೂ ಹ್ಯಾಪಿ ಹೋಲಿ. ಅಯ್ಯೋ ಮಧು, ಯಾಕೆ ಬೇಜಾರು ಮಾಡ್ಕೋತೀಯ? ಹೋಲಿ ಹಬ್ಬ ಇವತ್ತೊಂದೇ ದಿನ ಆಡ್ಬೇಕಂತ ಇದೆಯಾ? ಇಲ್ಲ ಅಲ್ವಾ, ನಾಳೆ ಕೂಡ ಆಡ್ಬೋದು. ನೀನು ಆರಾಮ ಆದ್ಮೇಲೆ ಕೂಡ ನಾವು ಈ ತಿಂಗಳಲ್ಲಿ ಹೋಳಿ ಹಬ್ಬನ ಆಚರಿಸ್ಬೋದು. ಇವತ್ತು ಒಂದೇ ದಿನ ಮಾಡಬೇಕು ಅಂತ ಏನಿಲ್ಲ, ಕಾಮನ್ ಸಲುವಾಗಿ ಇವತ್ತು ಮಾಡಬೇಕು ಅಂತ ಇದೆ ಅಷ್ಟೇ. ಆದರೆ ನಾವು ನಿಮಗೋಸ್ಕರ ನೀನು ಆರಾಮಾಗಿ ಮನೆಗೆ ಬರ್ತೀಯಲ್ಲ, ಅವಾಗೆಲ್ಲ ಬಣ್ಣ ತಂದು ಹೋಳಿ ಹಬ್ಬನ ಆಚರಿಸೋಣ, ಸರಿನಾ? ಫಸ್ಟ್ ನೀನು ಹುಷಾರಾಗಬೇಕು. ನೀನು ಹುಷಾರಾದರೆ ತಾನೇ ಹೋಳಿ ಹಬ್ಬ ಮಾಡೋದಕ್ಕೆ. ಇವಾಗ ನೋಡು ನೀನೇ ಹೇಗೆ ಮಾಡ್ಕೊಂಡಿದ್ಯಾ ಅಂತ. ಹೌದಾ ಅದಕ್ಕೆ, ಥ್ಯಾಂಕ್ಸ್ ಅದಕ್ಕೆ. ನಂಗೆ ತುಂಬಾ ಖುಷಿ ಆಯಿತು. ನೀವು ಇವಾಗ ಆಡೋದ ಬಿಟ್ಟು ನನ್ನ ಜೊತೆ ಆಮೇಲೆ ಆಡ್ತೀನಿ ಅಂದ್ರಲ್ವಾ, ನಾನು ಹುಷಾರಾದ್ಮೇಲೆ. ನನಗೆ ಎಷ್ಟು ಖುಷಿ ಆಗ್ತಾ ಇದೆಯಾ ಅಂದರೆ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮಮ್ಮ ಆಗಿದ್ರು ನನಗೆ ಈ ರೀತಿ ಹೇಳ್ತಾ ಇರಲಿಲ್ಲ ಅದಕ್ಕೆ. ನೀವು ನನ್ನ ಅಮ್ಮನಕ್ಕಿಂತ ಹೆಚ್ಚು ನನಗೆ. ಲವ್ ಯು ಅದಕ್ಕೆ. ನೀವಂದರೆ ನನಗೆ ತುಂಬಾ ಇಷ್ಟ ಅದಕ್ಕೆ. ಅಷ್ಟು ಇಷ್ಟಪಡ್ತೀಯ ನನ್ನ? ನೀನು ಅಷ್ಟು ಇಷ್ಟಪಡೋದಕ್ಕೆ ನಾನು ನಿನ್ನ ಅಷ್ಟೇ ಇಷ್ಟಪಡ್ತೀನಿ ಮಧು. ನೀನಂದ್ರೂ ಕೂಡ ನನಗೆ ತುಂಬ ಇಷ್ಟ. ಐ ಲವ್ ಯು ಟು ಮಧು. ಥ್ಯಾಂಕ್ ಯು ಅದಕ್ಕೆ. ಅದಕ್ಕೆ ನೀವು ಅಲ್ಲಿ ಹೋಗಿದ್ರಲ್ಲ, ಅದು ಗೀತಾ ಬಂದಿದ್ದಾಳೆ ಅಂತ ಅಂದರು, ಏನಾಯ್ತು ಅದಕ್ಕೆ? ಅಯ್ಯೋ ಅದಾ ಮಧು, ಪಾಪ ಗೀತಾ ಅವರಪ್ಪ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರಂತೆ. ತುಂಬಾ ಅಳ್ತಾ ಇದ್ಲು. ಅವಳಿಗೆ ಯಾರೂ ಇಲ್ವಂತೆ. ಮತ್ತೆ ಅವ್ರನ್ನ ಡಾಕ್ಟ್ರು ಫೋನ್ ಮಾಡಿ ಕರೆಸಿದ್ರಂತೆ. ಡಾಕ್ಟ್ರ್ ಬಂದ ತಕ್ಷಣ ಅವ್ರು ಹೇಳಿದ್ರು, ನಾನು ಅಲ್ಲೇ ಹೋಗಿದ್ನಲ್ಲ, ನಿಮ್ಮ ಮನೆಯವ್ರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಕರೆದ್ಬಿಡಮ್ಮ ಅಂತಂದರು. ಯಾರು ಇಲ್ಲ ಡಾಕ್ಟ್ರ್ ಅಂತ ತುಂಬಾ ಅಳ್ತಾ ಇದ್ಲು. ಅದಕ್ಕೆ ಅವಳ ಜೊತೆಗೆ ನಾನು ಸಮಾಧಾನ ಮಾಡೋಕ್ಕಂತ ಹೋಗಿದ್ದೆ ಮಧು. ಪಾಪ ಅವಾಗ ಗೊತ್ತಾಯಿತು, ಮೊನ್ನೆ ಆಕ್ಸಿಡೆಂಟಲ್ಲಿ ಅವ್ರ ಮಮ್ಮಿನೂ ತೀರ್ಕೊಂಡ್ರಂತೆ. ಇವಾಗ ನೋಡಿದ್ರೆ ಅಪ್ಪ ತೀರ್ಕೊಂಡ್ರಂತೆ. ತುಂಬಾ ಅಳ್ತಾ ಇದ್ದಾಳೆ. ನಾನು ಇನ್ನೂ ಅಲ್ಲೇ ಇದ್ದೆ, ನಿನ್ನ ನೋಡ್ಕೊಂಡು ಹೋಗಬೇಕು ಅಂತ ಇಲ್ಲಿಗೆ ಬಂದೆ ಮಧು. ಅಯ್ಯೋ ಹೌದಾ ಅದಕ್ಕೆ. ಆದರೂ ಪಾಪ ಅವಳಪ್ಪ ಅಮ್ಮ ಸಾಯ್ಬಾರ್ದು ಅಲ್ವಾ? ಯಾರಿಗೆ ಆದರೂ ಅಪ್ಪ ಅಮ್ಮ ಇದ್ರೆ ತಾನೇ ಮುಂದೆ ಜೀವನ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಯಾರೂ ಇಲ್ಲ ಅಂದರೆ ಹೇಗಿರಬೇಕು ಅದಕ್ಕೆ? ಅಯ್ಯೋ ಅದನ್ನ ಕಲ್ಪಿಸ್ಕೋದಕ್ಕೂ ಆಗಲ್ಲ. ಆದರೂ ಅವಳು ಮಾಡಿರೋ ಮೋಸಕ್ಕೆ ಆ ದೇವರು ಅವಳಿಗೆ ಇಂಥ ಶಿಕ್ಷೆ ಕೊಡಬಾರ್ದಾಗಿತ್ತು ಅದಕ್ಕೆ. ಪಾಪ ಅವಳೆಷ್ಟೇ ನಮಗೆ ಕಷ್ಟ ಕೊಟ್ಟರು ಪರವಾಗಿಲ್ಲ, ಆದರೆ ಅವಳು ಅವಳು ಒಂದು ಹೆಣ್ಣು ಅಲ್ವಾ? ಈ ರೀತಿ ಯಾಕಾಯ್ತು ಅದಕ್ಕೆ ಅವಳಿಗೆ? ಏನು ಮಾಡೋದು, ದೇವರು ಎಷ್ಟ ಅಂತ ಆಟ ಆಡಿಸ್ತಾನೆ ಅಲ್ವಾ? ಹೌದು ಮಧು, ಅದಕ್ಕೆ ನಾನೊಂದು ಡಿಸೈಡ್ ಮಾಡಿದ್ದೀನಿ. ಈ ಯೋಚನೆ ನನಗೆ ಬಂದಿದೆ. ಅತ್ತೆನ ಕೇಳಬೇಕು. ಅತ್ತೆ ಮಾವ ಹ್ಞೂ ಅಂದರೆ ನಾನು ಅವಳನ್ನ ನಮ್ಮ ಮನೆಗೆ ಕರ್ಕೊಂಡ್ಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನೇನಂತೀಯ ಮಧು? ಅಯ್ಯೋ ನಮ್ಮ ಮನೆಗೆ ಅದಕ್ಕೆ ಬೇಡ ಅದಕ್ಕೆ, ಬೇಡ. ಒಂದ್ಸರಿನೇ ಆಗಿದ್ದೇ ಸಾಕು. ಒಂದ್ಸರಿ ನಿಮ್ಮ ಜೀವನ ಹಾಳು ಮಾಡೋದಕ್ಕೆ ಬಂದಿದ್ಲು ಅವಳು. ಇವಾಗ ಬಂದರೆ ಮತ್ತೆ ಎಲ್ಲಿ ಅನ್ನೋದು ಅವಳ ಮೇಲೆ ಫೀಲಿಂಗ್ಸ್ ಬಂದು ನಿಮ್ಮನ್ನ ಬಿಟ್ಟು ಮತ್ತೆ ಅವಳ ಜೊತೆನೇ ಸೇರಿಕೊಂಡ್ರೆ ಬೇಡ ಅದಕ್ಕೆ. ನಿಮ್ಮ ಲೈಫ್ನ ನೀವೇ ನಿಮ್ಮ ಕೈಯಾರೆ ಹಾಳು ಮಾಡ್ಕೋಬೇಡಿ ಅದಕ್ಕೆ. ನಿಮ್ಮ ಕೈ ಮುಗಿತೀನಿ. ಇವಾಗ ನಿಮ್ಮ ಲೈಫ್ ಎಷ್ಟು ಚೆನ್ನಾಗಿದೆ, ಅವಳಿಂದಾಗಿ ನಿಮ್ಮ ಲೈಫು ಹಾಳಾಗಬಾರ್ದು ಅಲ್ವಾ? ಹಾಂ, ಅದು ನಿಜಾನೇ ಮಧು, ನೀ ಹೇಳೋದು ನಿಜಾನೇ. ಆದರೆ ಈಗ ಅವಳಿಗೆ ಯಾರೂ ಇಲ್ಲ ಅಲ್ವಾ? ಪಾಪ ಅವಳನ್ನು ನೋಡಿದ್ರೆ ಇಷ್ಟು ಅವಳು ಅಳೋದನ್ನ ನೋಡಿದ್ರೆ ಅವಳಲ್ಲಿ ಹುಚ್ಚಿನೇ ಆಗ್ತಾಳೆ ಅನಿಸುತ್ತೆ. ಯಾಕಂದರೆ ಅವಳಿಗೆ ಯಾರೂ ಇಲ್ಲ, ಸಮಾಧಾನ ಮಾಡೋಕ್ಕೆ ಕೂಡ ಯಾರೂ ಇಲ್ಲ. ಆ ರೀತಿ ಆಗಿದೆ ಅವಳಿಗೆ. ಅದಕ್ಕೆ ಅವಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೆ. ಹಾಗೆ
ಪಾಂಡುರಂಗ ಚೆನ್ನಾಗಿದ್ರೆ ಅವನ್ನ ಕೇಳಿ ಇವಳನ್ನ ಮದುವೆ ಆಗ್ತಾನಂದ್ರೆ ಒಪ್ಪಿಸಿ ಮದುವೆ ಮಾಡಿಸ್ಬೇಕು ಅಂತ ಅನ್ಕೊಂಡೆ. ನೀನೇನಂತೀಯ ಮಧು? ಅಮ್ಮ, ಪಾಂಡುರಂಗನ ಅತ್ತೆ ಅದಕ್ಕೆ ಅವನು ಬೇಡ ಅನ್ಸುತ್ತೆ. ಅದಕ್ಕೆ ಅವನು ಇವಾಗ ನನಗೆ ಇಷ್ಟು ಕಾಟ ಕೊಟ್ಟಿದ್ದಾನೆ. ಎಷ್ಟೇ ಮಾಡಿದ್ರು ಒಂದು ಹೆಣ್ಣು ಅಲ್ವಾ, ಬೇಡ ಅನ್ಸುತ್ತೆ ಅದಕ್ಕೆ. ಅಯ್ಯೋ ಮಧು, ನೀನು ಅವನು ಅಲ್ಲಿದ್ದಾಗ ನೋಡಿದ್ದೆ, ಹಾಸ್ಪಿಟ್ಲಿಗೆ ಬಂದಮೇಲೆ ನೋಡಿಲ್ಲ. ಅವನು ಎಷ್ಟು ಅಳ್ತಾ ಇದ್ದ ಗೊತ್ತಾ? ನನ್ನ ತಪ್ಪಾಯಿತು ಅಂತ ಹೇಳಿ ಅವ್ರ ತಮ್ಮನ ಕಾಲು ಬಿತ್ತ, ನನ್ನ ಕಾಲು ಬಿತ್ತ, ಹಾಗೆ ನಿಮ್ಮ ಅಣ್ಣನ ಕಾಲು ಬಿತ್ತು, ನಿನ್ನ ಕಾಲ ಹತ್ರ ಬಿತ್ತು, ನನ್ನ ತಪ್ಪಾಯಿತು ಮಧು ಎತ್ತೇಳಿ ಅಂತ ಅಳ್ತಾ ಇದ್ದ ಗೊತ್ತಾ? ನಿಜವಾಗ್ಲೂ ಅವನು ತುಂಬಾ ಚೇಂಜ್ ಆಗಿದ್ದಾನೆ. ಇವಾಗ ನಾನು ಅಲ್ಲಿ ಹೋಗಿ ಅಲ್ಲಿರೋ ಎಲ್ಲ ಹುಡುಗಿರನ್ನೆಲ್ಲ ನಾನು ಬಿಡಿಸ್ಬರ್ತೀನಿ ಅಂತ ಹೋಗಿದ್ದಾನೆ ಗೊತ್ತಾ? ಅಯ್ಯೋ ಹೌದಾ ಅದಕ್ಕೆ? ಹಾಗಿದ್ರೆ ಮುಂದೆ ಯೋಚನೆ ಮಾಡೋಣ ಬಿಡಿ ಅದಕ್ಕೆ. ಇವಾಗ ಗೀತಾ ಹೇಗಿದ್ದಾಳೆ ಅದಕ್ಕೆ? ನೋಡ್ಬೇಕು ಮಧು, ನಿನ್ನೆ ನೋಡಕ್ಕಂತ ಬಂದೆ. ನಿಂಗೇನಾದರೂ ಬೇಕಾ ತಿನ್ನೋದಕ್ಕದು? ಬೇಡ ಅದಕ್ಕೆ. ಅಲ್ಲ, ಹೋದಾರ ಅತ್ತ ಹೋಗ್ಬಿಟ್ಟು ಇನ್ನೂ ಬರ್ದ ಗೊತ್ತಿಲ್ಲ ಅಲ್ಲಿ ಅವರಿಗೆ. ಮಧು ಸಿಕ್ಕಾಳ ಅಂತ ಹೇಳಿದ್ರು. ದವಾಖಾನೆ ತೋರಿಸ್ಕೊಳತ್ತವು, ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡ ಬರ್ತವೆ ಅಂತ ಹೇಳಿದ್ರು. ನೋಡಿದ್ರೆ ಇನ್ನೂ ಬಂದೇ ಇಲ್ಲ. ಹೋಳಿ ಹುಣ್ಣಿಮೆ ಬೇರೆ ಐತಿ, ಎಲ್ಲ ಅಡಿಗೆ ಮಾಡಬೇಕು. ನನಗೆ ಯಾವಾಗ ನಿಗತ್ತತಿ ಒಬ್ಬಾಕಿಗೆ ಮಾಡಾಕ? ಸ್ವಲ್ಪ ಮೀನ ಆಟಿದ್ರೆ ಆಸೆ ಹಾಕಿದ್ಲು. ಮತ್ತೆ ಏನು ಮಾಡ್ಬೇಕೀಗ ಒಂದು ತಿಳಿವಾಗ್ತು. ಮಾಡ್ಲೋ ಬೇಡೋ ಅಂತ ಯೋಚನೆ ಆಗಿಬಿಡುತ್ತೆ ನನಗರ. ಇವತ್ತು ಹೋಳಿಗೆ ಮಾಡ್ತವು. ನಾಳೆ ಬನ್ನ ಆಡೋ ಟೈಮ್ ಬಂದ್ರೆ ಸಾಕು. ಇವತ್ತೆಲ್ಲ ಹೋಳಿಗೆ ಮಾಡಿ ಕಾಮನಾಗ ನೈವೇದ್ಯ ಕೊಡಬೇಕು. ಹೋಳಿಗೆ ಕಟ್ಟಿನ ಸಾರು, ಹೋಳಿಗೆ ಸಾರು ಅಂತಾರೆ ನಮ್ಮ ಸೈಡೆಲ್ಲ. ಹೋಳಿಗೆ ಮತ್ತು ಹೋಳಿಗೆ ಸಾರು ಮಾಡಬೇಕು. ಕಟ್ಟಿನ ಸಾರು ಅಂತಾರೆ ನಮ್ಮ ಬೆಳಗಾವಿ ಸೈಡು. ಮತ್ತು ಈ ಒಂದೊಂದು ಸೈಡ್ ಒಂದೊಂದು ಥರ ಅಂತಾರಲ್ಲ. ಓಕೆ ನೋಡುವ, ಈಗ ಏನೇನು ಮಾಡ್ಬೇಕಂತ ಗೊತ್ತಾವತ್ತು. ನನ್ನ ಗಂಡು ನೋಡ್ರಿ ಅಲ್ಲಿ ಮಕ್ಕೊಂಡು ನಾನು ಗಿರ್ಜಕ್ಕನಾರ ಕೈಲಿದೇನ ಸ್ವಲ್ಪ. ಅಯ್ಯಯ್ಯ ಪಾಪಕ್ಕಿನೂ ಮಾಡ್ತಿರ್ತಾಳ. ಹೋಳಿಗೆ ಮಾಡ್ಬೇಕ, ಬದ್ನಿಕಾಯಿ ಪಲ್ಯ ಮಾಡ್ಬೇಕ, ಕೋಸಂಬರಿ ಮಾಡ್ಬೇಕ, ಅನ್ನ ಮಾಡ್ಬೇಕ, ಅದು ಕಟ್ಟಿನ ಸಾರು ಮಾಡಿ ಮತ್ತು ಸ್ವಲ್ಪ ಈ ಥರ ಆಯ್ತು. ಒಂದಿಟ ಬಜ್ಜಿ ಮಾಡಿದ್ರೆ ಆಯ್ತಂತೆ ಅನ್ಕೊನಿ. ನೋಡ್ಬೇಕು ಮತ್ತೆ ಇಷ್ಟೆಲ್ಲ ಮಾಡೋಕ್ಕಾಕತ್ತೋ ಇಲ್ಲ ನನ್ನ ಕೈಯಾಗ ಒಬ್ಬಾಕಿಗೆ. ಇಷ್ಟು ದಿನ ನಾನು ಮಾಡ್ತಾ ಅಂತೇಳಿ ಮೈಗಾಡಿ ಹಂಗೆ ಕುಂತು ಬಿಟ್ಟೆನ. ಈಗ ಮಾಡಂದ್ರೆ ಮನಸ್ಸು ಎಲ್ಲಿಂದ ಬರ್ತತಿ? ಆಗಂಗೇ ಇಲ್ಲ. ಎಲ್ಲ ಮೈ ಮಾಡ್ಬಿಡ್ದಂದ್ರೆ ಮೈ ನೋವು ಬಂದ್ಬಿಡ್ತೈತಿ. ಅಡಿಗೆ ಅಂತ ನಾ ಸನಿಕ ಹೋಗಿಲ್ಲ ಮೀನ ಬಂದಾಗಿಂದ. ಈಗ ಹೆಂಗೆ ಮಾಡೋದೇವ? ಬ್ಯಾಳಿ ನೋಡ್ರೆ ಕುಕ್ಕರ್ಗೆ ಹಾಕ್ಬಿಡ್ತಾನು. ಈ ಕಡೆ ಉರಿ ಹಚ್ಚೇನೀಗ, ನೀರು ಕಾಯಿ ಬಿಡ್ದಂದ್ರೆ ಆ ಕಡೆ ಬ್ಯಾಳೆ ಕುದಿತಾವು. ಹಂಗೆ ಮತ್ತೆ ಹಿಟ್ಟು ನಾದ್ಬಿಡುನು. ಮತ್ತೆ ನೆನಿಬೇಕಲ್ಲ ಅದು, ಅದೊಂದು ತಾಸು ಆಕತ್ ಮತ್ತೆ ನೆನ್ಯಾಕ. ಇಟ್ಬಿಡುನು. ಹೆಂಗೆ ಅದಕ್ಕೆಲ್ಲ ಏನೇನು ಮಾಡ್ಬೇಕು ಇವ್ರು ತಂದಾರೋ ಇಲ್ಲೋ ಕಡ್ಲಿ ಬ್ಯಾಳಿ ನೋಡುನು. ಸಿಕ್ಕ ಬಡ ಕುಕ್ಕರ್ನೇ ಹಾಕಿ 3 ವಿಸಿಲ 4 ವಿಸಿಲ ಕುದಿಸಿ ನೋಡ್ಬೇಕು. ಜಲ್ದಿ ಕುದಿಯಂಗೆ ಇಲ್ಲ ಅಂತಾರೆ ಕಡ್ಲಿ ಬ್ಯಾಳಿ. ಏನು ಕಮಲಕ್ಕ, ಆರಾಮ್ ಉರಿ ಮುಂದೆ ಬಂದು ಬಿಟ್ಟಿಯಲ್ಲ. ಯಾಕೇನು ಹೋಳಿಗೆ ಗಿಳಿಗೆ ಏನು ಮಾಡಂಗಿಲ್ಲ ಏನ? ಅಯ್ಯ ಬಂದೇನ ನಿನ್ನೇ ಸತಿ ನೋಡುವ. ಮಾಡ್ಬೇಕದ ಅದನ್ನ ಅನ್ನತೀನಿ. ಇನ್ನ ಮೊದಲ ದವಾಖಾನೆ ತೋರ್ಸೋದು ಅಂದ್ರು. ನನಗೇನು ಹೇಳಿಲ್ಲ ಜಾಸ್ತಿ. ಅದಕ್ಕೆ ನಾನು ನೋಡ್ರೆ ಇನ್ನೂ ಬರ್ತಾರ ಅನ್ನೋದು. ಇನ್ನೂ ಬರುವಾರು ಅವ್ರ ದಾರಿ ಕಾಯ್ಕೊಂತ ಕುಂದ್ರೆ ಮತ್ತೆ ಹಂಗೆ ಕುಂದ್ರಬೇಕಾಕತ್ತಂತೇಳಿ ನೀರೊಲಿಗೆ ಉರಿ ಹೆಚ್ಚಾಕ್ ಬನ್ನಿ. ನೀರು ಕಾಸಿ ಬಡ ಬೇಳೆದು ಕುದಿಯಾಕಿಡ್ತ ನೋಡುವ. ಅದ ನಿಮ್ದು ಆಯ್ತಾರ? ಏನು ಬೆಳಕಾಗ್ಬಿಡ್ದೆ ಇಲ್ಲಿ ಬಂದ್ರಲ್ಲ ನಮ್ಮನೆ ಅಂತಕ್ಕ. ಅಯ್ಯೋ ಇಲ್ಲಕ್ಕ, ಮಧು ಹೆಂಗದಾಳ ಅಂತ ಕೇಳಾಕ ಬನ್ನಿ. ಮಧು ಸಿಕ್ಕದ್ಲೇನ, ಹೆಂಗದಾಳು, ಆರಾಮದಾಳು, ಏನಾರ ತೊಂದ್ರೆ ಮಾಡ್ಯಾರು ಅಂತ ಕೇಳಾಕ ಬನ್ನಿ. ಭಾಳ ಏನಾರ ತೊಂದ್ರೆ ಮಾಡಿದ್ರೆ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಇಲ್ಲ ಅಂದ್ರೆ ಮತ್ತು ಎಲ್ಲಿ ಅವ್ರಿಗೆ ಯಾವ್ದೋ ಸಲಿಗೆ ಸಿಕ್ಕಂಗೆ ಆಕತಿ. ಇವಾಗ ನಿಮ್ಮ ಮಗಳ ನಾಳೆ ನಮ್ಮ ಮಗಳ, ಇನ್ನು ಮುಂದೆ ಬಿಟ್ರೆ ಇನ್ನೊಬ್ಬರ ಮಕ್ಕಳನ್ನ ಹಿಂಗೆ ಮಾಡ್ಕೊತ ಹೋಗ್ತಾರ ಅವ್ರು. ಅದಕ್ಕೆ ನಾವು ಎಲ್ಲರೂ ಸೇರಿ ಕಂಪ್ಲೇಂಟ್ ಕೊಡ್ಬೇಕಂತ ಅವ್ರ ಮ್ಯಾಲ. ಏನಂತೀಯ ಕಮಲಕ್ಕ ನೀನು? ಹೌದೌದ್ವಾ, ನೀ ಹೇಳೋದು ಕರೆಕ್ಟ್ ಆಯ್ತು ಬಿಡು. ಆದ್ರೆ ಈಗ ಅವ್ರಿನ್ನ ಬರ್ದು ನಾವು ಹೆಂಗೆ ಕಂಪ್ಲೇಂಟ್ ಕೊಡ್ಬೇಕಂತ ಯೋಚನೆ ಮಾಡೋಕ್ಕಾಕತಿ. ಅವ್ರು ಬಂದ ಮ್ಯಾಲೆ ಯೋಚನೆ ಮಾಡಿದ್ರೆ ಆಯ್ತು ಕುಂತು. ಹೌದು ಆಂಟಿ, ಅದಕ್ಕೆ ನಾನು ರಾತ್ರಿ ಎಲ್ಲ ನಿಂತೇನೇ ಬಂದಿಲ್ಲ. ಮಧು ಸಿಕ್ಕದ್ಲೋ ಇಲ್ವೋ ಅಂತ ಹೇಳಿ ಇಷ್ಟು ಭಯ ಆಗಿತ್ತು ಗೊತ್ತಾ. ಅದಕ್ಕಾಗಿ ನನಗೆ ಬರಾಕ ಯಾವಾಗ ಬರ್ತೀನೋ ಇಲ್ಲಿ ಯಾವಾಗ ಕೇಳ್ತೀನೋ ಅಂತ ಅನಿಸ್ತಾ ಇತ್ತು. ಯಾವ ಹಾಸ್ಪಿಟ್ಲಲ್ಲಿದ್ದಾರೆ ಆಂಟಿ? ನಾನು ಹೋಗಿ ಬರ್ತೀನಿ. ಯಾವುದೋ ಹಾಸ್ಪಿಟ್ಲ್ ಅನ್ನತ್ತಿದ್ರವ, ನನಗೂ ನೆನಪ ಬರೋವಾತ್ ನೋಡ್ದೆ. ಅದು ಹಾಸ್ಪಿಟ್ಲ್ ಹೆಸರು ನನಗಷ್ಟು ನೆನಪಿಲ್ಲ. ನೀನು ಮೀನಕ್ಕ ಹೋಗ್ಯಾಳ ನೋಡು, ಮೀನಕ್ಕ ಫೋನ್ ಮಾಡು, ಕೇಳ್ತಾಳು. ಹೋಗು ಸರಿನಾ? ಹೌದ್ರಾ ಆಂಟಿ? ಸರಿ ರೀ ಆಂಟಿ, ನಾನು ಅಷ್ಟೇ ಮಾಡ್ತೀನಿ. ನನಗೂ ಮದುವೆನ ನೋಡಬೇಕು ಅಂತ ಅನಿಸ್ತಾ ಇದೆ ಆಂಟಿ. ರಾತ್ರಿ ಎಲ್ಲ ನಿದ್ದೆನೇ ಬಂದಿಲ್ಲ, ಊಟನೂ ಮಾಡೋಕೆ ಮನಸ್ಸು ಬರ್ತಾ ಇಲ್ಲ. ಇಷ್ಟೇ ಮಾಡಿದ್ರು ಅವಳು ನನ್ನ ಕ್ಲೋಸ್ ಫ್ರೆಂಡು.
ನಾನು ಅವಳು ಅಕ್ಕ ತಂಗಿ ಇದ್ದಾಗಿದ್ವಿ. ಆದರೆ ಇವಾಗ ಅವಳು ಇಲ್ಲ ಅಂದ ತಕ್ಷಣ ನಂಗೆ ತುಂಬಾನೇ ಗಾಬರಿ ಆಗಿತ್ತು. ಅದಕ್ಕೆ ಆಂಟಿ, ನಾನು ಹೋಗಿ ಅವಳನ್ನ ನೋಡ್ಕೊಂಬರ್ತೀನಿ. ಸ್ವಲ್ಪ ಹೊತ್ತು ಬಿಟ್ಟು ಅವಳಿಗೆ ನಾನು ಟಿಫಿನ್ ಒಯ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಮಾಡಿದರೆ ಕೊಡಿ, ಇಲ್ಲಾಂದರೆ ಅಮ್ಮ ಮಾಡಿ ಕೊಡ್ತಾರೆ, ನಾನು ತೊಗೊಂಡು ಹೋಗ್ತೀನಿ ಆಂಟಿ. ಅಯ್ಯೋ ಹೌದನ. ಮೀನಾ ಅದು ಅಲ್ಲೇ ಇದಾರು. ಬೇಡ ತಗೋ, ಅಲ್ಲೇ ಹೋಟೆಲ್ದಾಗಿನ ತೊಗೊಂಡು ತಿಂತಾರೋ. ಸುಮ್ಮನೆ ಈಗ ಯಾಕೆ ಬರ್ತಾರವ್ರ ಮಧ್ಯಾಹ್ನ ಎಲ್ಲ ಮನೆಗೆ ಬರ್ತಾರ ಅಂತ ಡಿಸ್ಚಾರ್ಜ್ ಮಾಡ್ಕೊಂತ ಅಂತ ಅಂತಿದ್ರು. ನಾನು ನೋಡಿದ್ರೆ ನಿನ್ನೆ ಬರ್ತಾರ ಅನ್ಕೊನಿ, ಮತ್ತೆ ಹೊಳ್ಳಿ ರಾತ್ರಿ ಹೇಳಿರು ಇಲ್ಲಮ್ಮ ನಾಳೆ ಬರ್ತೀವಿ ಅಂತೇಳಿ. ನನಗರ ನಮ್ಮ ಮಗನ ನೋಡ್ಬೇಕಂತ ಕೆಲಸ ಜೀವ ಚಡಪಡ್ಸಾಕತ್ತ ಬಿಟ್ಟತಿ. ಯಾವಾಗ ಬರ್ತಾಳೋ ಅಂತೇಳಿ. ಹೌದನಕ್ಕ. ಆಯ್ತು, ನಿನಗೆ ಕಟಿಗೆ ಬೇಕಾರ ಖಾಲಿ ಅದನಲ್ಲ, ಅಲ್ಲೇ ನಮ್ಮ ಮನೆ ಅಂತ ಒಣ ಕಟಿಗೆ ಭಾಳ ಅದ ನೋಡಕ್ಕ. ಬಂದ ತೊಗೊಂಬರ್ತೀನಿ ಅಂದ್ರೆ ತೊಗೊಂಡ್ ಬಾ. ಅಯ್ಯ ಹೌದನ ಗಿಚ್ಚಿ, ಯವ್ವ ಚಲೋ ಮಾಡಿದ್ ನೋಡವ ಹೇಳಿ. ನೋಡ್ದ ಅಲ್ಲೆಲ್ಲ ಚೀಲದ ಮೇಲೆ ಒಟ್ಟಿದ್ನಿ, ಎಲ್ಲ ಖಾಲಿ ಅದು. ಸ್ವಲ್ಪ ಕುಳ್ಳದಾವ, ಕುಳ್ಳು ಬಡಿಬೇಕಯ್ಯವ. ನನಗೆ ಎಲ್ಲ ಕೈಲಿ ಆಗಲ್ತ, ಎಲ್ಲ ಮಾಡೋದಂದ್ರೆ ಸಾಕಾಗ್ತತಿ. ಅಷ್ಟೇ ಮಾಡಿದೆ ತಗೋ. ಅವ್ರು ಬಂದ್ರಂದ್ರೆ ಸಾಯಂಕಾಲ ಟೈಮ್ ಬರ್ತಾರಂತವ. ಯಾಕೆ ಈಗೇನು ಮಾಡಿದೆವ, ಇವತ್ತು ಹೋಳಿ ಹಬ್ಬ ಯಾರ ಐತಿ, ಹೋಳಿಗೆದೆಲ್ಲ ಮಾಡಬೇಕು, ಆಗಂಗಿಲ್ಲ. ಏನು ಬಿಸಿಲು ರನ ಬಿಸಿಲು ನೋಡುವ ಗೆಜಕ. ಹೌದಕ್ಕ, ಭಾಳ ಬಿಸಿಲ ಇವಾಗ. ಹಿಂಗೆ ಏನು ಇವಾಗ ಆದ್ಮೇಲೆ ಇನ್ನು ಎಷ್ಟು ಬಿಸಿಲು ಇರ್ತದನ ಯವ್ವ, ತಡ್ಕೊಳಕ ಆಗಲ್ತು ಬಿಡು. ಅವಾಗ ನೋಡ್ರಿ ಮನೆ ಬಿಟ್ಟು ಹೊರಗೆ ಬರ್ದಂಗೆ ಆಗ್ತತ್ತೇನು ಮತ್ತೆ. ಇವ ಹಂಗೆ ಅನಿಸ್ತು ನೋಡುವ ನನಗಂತೂ. ಏನು ಮಾಡಿದ್ದೇನೆ ಹೋಳಿಗೆದು? ಅಯ್ಯಯ್ಯ ಇನ್ನೂ ಇಲ್ಲಿ ನೋಡಕದ, ಇನ್ನು ಮಾಡ್ಬೇಕು ನಾನು. ಮದು ಬಂದಾಳನ ನೋಡ್ಕೊಂಡು ಹೋಗಿ ಮಾಡಕ್ಕೆ ಕುಂತ್ರಾಯ್ತು. ಮತ್ತು ಮಾಡಕ್ಕೆ ಕುಂತ್ರೆ ಎದ್ದು ಬರಕ್ಕೆ ಆಗಂಗಿಲ್ಲ ಅಂತೇಳಿ ಬಂದು ನೋಡಕ್ಕೆ. ಹೌದನ, ಅದಕ್ಕೆ ಇಷ್ಟು ಜಲ್ದಿ ಬಂದೆ ನಾನು ನಿನ್ನ. ನೀನು ನಿನ್ನೆ ಅಂದೆಲ್ಲ ಕಮ್ಲಕ್ಕ, ನಾಳೆ ರಾತ್ರಿ, ನಿನ್ನೆ ಅಂದೆಲ್ಲ ರಾತ್ರಿ ಬರ್ತಾಳ ಅಂತ ಹೇಳಿ. ಅದಕ್ಕೆ ರಾತ್ರಿ ಬರ್ತಾರೆ ಬಿಡು, ನಾವು ನಾಳೆ ಹೋದ್ರಾಯ್ತು. ರಾತ್ರಿ ಏನು ಪಾಪ ಹೊರಗೊಡ್ದಂದ್ರೆ ಹೋಗೋದಂತೇಳಿ ಬರಲಿಲ್ಲ. ಅದಕ್ಕೆ ಈಗ ಬಂದಾಳ ಅಂತೇಳಿ. ಇನ್ನೂ ಬಂದಿಲ್ಲ ಅಂತೇಳಿ ನೀನು ಮತ್ತೆ. ಹೌದೇವ, ಇನ್ನೂ ಬಂದಿಲ್ಲ. ಇವತ್ತು ಬರ್ತಾರೆ ತಗೋ, ಅವಾಗ ಬಾರ ಅಂತೆ. ಸರಿ ಸರಿ ಆಯ್ತಕ್ಕ, ನಾನು ಮಾಡಿ ಕಳ್ಸಂತ ಹೋಗ್ಬೇಕಿದ್ರು ನಾಷ್ಟ. ಪಾಪ ಹೊರಗೆ ಏನು ತಿಂತಾರೋ, ನಿನಗೂ ಆಗಂಗಿಲ್ಲ. ನೀನು ಒಳ್ಳೆಯದೆಲ್ಲ ಮಾಡ್ಕೋ. ನಾನು ಸ್ವಲ್ಪ ಅವ್ರು ಏನು ತಿಂತಾರೆ ಕೇಳಿ, ಉಪ್ಪಿಟ್ಟಾರ ಇಲ್ಲ ಅವಲಕ್ಕಿಯರ ಚಿತ್ರಾನ್ನ ಬೇಕಂತ ಚಿತ್ರಾನ್ನ ಮಾಡಿಕೊಡ್ತಾನು. ನಾನು ಮಾಡಿಕೊಟ್ಟು ಕಳ್ಸಂತ ಹೆಂಗೋ ಕಳಲ್ ಸಂಗೀತ ಅದಕ್ಕೆ ಮಾಡಿಕೊಟ್ಟು ಕಳ್ಸನ್. ಸಂಜೆ ಹೆಂಗೆ ಆರಾಮದ ಅನ್ನಂಗಾರ? ಆರಾಮದಾನಕದ. ಅಲ್ಲೇ ಪಿ ಜಿಗೆ ಹೋದ, ಮತ್ತೆ ಇಲ್ಲಿ ನಮ್ಮ ಮಂತೆ ಕಿಟ್ಕೊಂಡ್ರೆ ಬರೀ ಹಿಂಗೆ ಮಾಡ್ತಾನ. ಅದಕ್ಕಾಗಿ ಅವ್ನು ಮಾತು ಅಲ್ಲೇ ಕಳಿಸ್ಬಿಟ್ನಿ, ಅಲ್ಲೇ ಹೋಗ್ಯಾನ ಅಂದಾಗ. ಆಂಟಿ, ನಾನು ಅಲ್ಲಿ ಹೋಗಿ ಬರ್ತೀನಿ. ಸರಿ ಆಂಟಿ, ಮತ್ತೆ ಲೇಟ್ ಆಗ್ತೈತಿ. ಬಾ ಅಮ್ಮ ಹೋಗೋಣ. ಇನ್ನು ನೀನು ಎಲ್ಲ ಅಡುಗೆ ಮಾಡಬೇಕು ಅಂತಿದೀಯಾ, ಬಾ. ಎಷ್ಟು ಮಾಡ್ತೀಯಕ್ಕ? 1 ಕಿಲೋ ಮಾಡ್ತೀಯ ಹೋಳ್ಗೆ? ಯವ್ವ 1 ಕಿಲೋ ಏನು ಮಾಡಲಿ ಯವ್ವ, ಅಷ್ಟೇ ಅರ್ಧ ಕೆಜಿ ಮಾಡ್ತಾನೆ. ಒಂದಿಟ್ಟು ನೀನು ನಮ್ಮ ಮಗು ಕೈ ಬಿಡ್ಸಕ್ಕೆ ಬಾರಲ್ಲಿ, ಒಬ್ಬಾಕೆ ಮಾಡೋಕೆ ಬ್ಯಾಸರಾಕತ್ತೆ ಯವ್ವ. ಅವ್ನು ನೋಡಿದ್ರೆ ಅಲ್ಲಿ ಹಾಸಿಗೆ ಹಿಡ್ದಾನ, ಇಲ್ಲ ಅಂದ್ರೆ ಊರ್ನಾರ ತುಂಬ ಕೊಡ್ತಿದ್ದ. ಅಂತೇಳಿ ನಾನು ಲಟಿಸ್ ಬೇಯಿಸ್ಬಿಡ್ತಿದ್ನಿ. ಅವ್ನು ನೋಡ್ರಿ ಪಾಪ ಆರಾಮಿಲ್ಲಂತೆ, ಅವ್ನು ಮಕ್ಕೊಂಡನ. ಅಲ್ಲ ಬರೀ ಮಕ್ಕೋದ ಮಾಡ್ತಾನೆ. ಎದ್ದ ವಾಕಿಂಗ್ ಕದ ಹೋದ್ರೆ ಸ್ವಲ್ಪ ಆರಾಮ ಆಗಂಗಿಲ್ಲೇನು? ಹೇಳ್ತಾನು ಕೇಳಂಗೆ ಏನಂತಾನ ಮಾತು. ತ್ರಾಸ ಅವನಿಗೆ, ನಮಗೇನು ಗೊತ್ತಾಗ್ತತಿ. ಹೋಗತ್ತು ಬಿಡ ಕಡೆ. ಪಾಪ ಮಗ ಎಲ್ಲ ನನಗೆ ಅವ ಮಾಡ್ತಿದ್ದ ಮೀನ ಎಲ್ಲಾಗ. ಈಗ ನೋಡ್ರಿ ಅವ್ನು ಮಕ್ಕೊಂಡನು. ಅವ್ರು ನೋಡ್ರಿ ದವಾಖಾನೆ ಆಗದಾರು. ಏನು ಮಾಡೋದು ಹೇಳ, ಮನೆ ಬರೋಣ ಹಿಂಗಾಗಿಬಿಟ್ಟತಿ. ಅಯ್ಯೋ ಅಕ್ಕ, ಯಾಕೆ ಚಿಂತೆ ಮಾಡ್ತಿದ್ದಿ? ನಾನು ಅಷ್ಟೇ ಮಾಡತ್ತೇನ. ನಾನೇನು ಇಬ್ರಲ್ಲ, ಇವರಪ್ಪ ಒಬ್ರು, ನಾವು ಇಬ್ರು, ನಮ್ಮ ಅತ್ತಿ ಮತ್ತು ಅವರಿಲ್ಲ. ಹಾಗಾಗಿ ನಾನು ಅಷ್ಟೇ ಒಂದು 1/4 ಕೆಜಿ ಅಷ್ಟೇ ಮಾಡತ್ತೇನೆ. ಒಂದು ಗ್ಲಾಸ ಮಾಡಿದಕ್ಕೆ ಅಂದ್ರೆ ಬರ್ತಂತ ಹೋಯಕ್ಕೆ. ನೀನು ಅಷ್ಟೇ ಮಾಡಿ ಅನ್ನ ಸಾರ ಪಲ್ಯ ಇವೆಲ್ಲ ಮಾಡ್ಕೊ, ಆಮೇಲೆ ಬರ್ತೇನಂತಾನೆ. ಯವ್ವ ಹೌದು, ಚಲೋ ಆತು ಬಿಡುವ ಹಂಗಾರ. ಸರಿ ಸರಿ ಅಷ್ಟೇ ಮಾಡೋಣ. ಆಯ್ತು, ನೀವು ಹೋಗಿ ಬರ್ರಿ ಹಂಗಾರ. ಹೋಗಿ ಬರ್ತು. ಯಾರ ಸುಪ್ನಾತ್ಯಾರು ಬಂದ್ರಂದ್ರೆ ಕೆಲಸ ಎಲ್ಲ ಅಲ್ಲೇ ಕುಂತು ಬಿಡ್ತಾನ ನೋಡುವ. ಈ ಕಡೆ ಮಾತಾಡಿಲ್ಲ ಅಂತಾರ. ಅವರು ನಮ್ಮ ಒಳ್ಳೆಯಕ ಇಲ್ಲಿ ಕೇಳಕ್ ಬಂದಾರ ಬಿಡು ಪಾಪ ನಮ್ಮ ಮನೆಗೆ. ಈಗ ಅವ್ರು ಬಂದ್ರ ಅಂತ ನೋಡ, ನನ್ನ ಕೆಲಸ ಎಲ್ಲ ಇಲ್ಲೇ ಕುಂತು ಬಿಡ್ತು. ಇನ್ನ ಸ್ನಾನ ಇಲ್ಲ, ಬ್ಯಾಳಿ ಕುದಿ ಹಾಕಿಲ್ಲ. ಅಯ್ಯೋ ದೇವ್ರೇ ಶನಿ, ಏನ್ ಮಾಡ್ಬೇಕಯ್ಯಪ್ಪ. ಜಲ್ದಿ ನನಗೆ ಮೀನಾ ನಂಗೆ ಮಾಡಕ್ ಬರಂಗಿಲ್ಲ ನೋಡು. ನಡಿಯ ಕಡೆ ಹೋಗಿ ಬಡಬ್ರು ಮಾಡ್ರ. ಇವತ್ತು ಕಟ್ಟಿಗೆಲ್ಲ ಖಾಲಿ ಅದು, ಕಟ್ಟಿಗೆ ತರಬೇಕು. ಆಕೆ ಮನಿ ಅಂತ ಕದಾವಂತ, ಅಲ್ಲೇ ಹೋಗಿ ತಂದ್ಬಿಡ್ತೇನೆ ಕಡೆ.